ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತೇನಂತ ಹೇಳಿದ್ರೆ ಕನ್ನಡದ ಫನ್ನಿ ವಿಡಿಯೋಗಳಿಗೆ ರಿಯಾಕ್ಟ್ ಮಾಡೋಣ. ಓಕೆನಾ, ತುಂಬ ವೀಡಿಯೋಸ್ ಇದ್ದಾವೆ. ಸೊ ತುಂಬ ಜನ ಕಳಿಸಿದ್ದು ವೀಡಿಯೋಸ್ಗಳಿದ್ದಾವೆ. ನಮ್ಮದೊಂದು 3-4 ಗ್ರೂಪ್ಗಳಿದ್ದಾವೆ. ಅದರಲ್ಲಿ ಕಳಿಸಿರೋವಂಥ ವೀಡಿಯೋಸ್ಗಳು ತುಂಬ ಇದ್ದಾವೆ. ನಿಮಗಿಲ್ಲಿ ಪಕ್ಕದಲ್ಲಿ ಅಥವಾ ಈ ಕಡೆ ಪಕ್ಕದಲ್ಲಿ ಪ್ಲೇ ಆಗುತ್ತೆ, ನೋಡಿ. ನಿಮಗೂ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ವಿಡಿಯೋ ನೋಡಿ. ಇವರು ಇದು ನಾನು ಯಾವಾಗಲೂ ಇವರು ವೀಡಿಯೋನ ರೀಲ್ಸಲ್ಲಿ ನೋಡ್ತಾ ಇರ್ತೀನಿ, ಇನ್ಸ್ಟಾದಲ್ಲಿ ನೋಡ್ತಾ ಇರ್ತೀನಿ. ಗಂಡ ಹೆಂಡ್ತಿ ಸಖತ್ತಾಗಿ ರೀಲ್ಸ್ ಮಾಡ್ತಾರೆ. ಅವ್ರ ಚಾನಲ್ನ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ನಾನು ಕಳಿಸಿರೋದನ್ನ ನಾನು ಮಾಡ್ಕೊಂಡು ನೋಡ್ತಾ ಇರೋದು. ಬನ್ನಿ ಒಂದೊಂದು ವಿಡಿಯೋ ನೋಡ್ಕೊಂಡು ಹೋಗೋಣ. ನಾಚಿಕೆ ಆಗಲ್ವಾ? ಇವತ್ತು ಕುಡ್ಕೊಂಡು ಬಂದಿದ್ದೀರಾ? ಇಲ್ಲಮ್ಮ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, ನಾನು ಇವತ್ತು ಕುಡ್ಕೊಂಡು ಬಂದಿಲ್ಲ. ಕುಡ್ಕೊಂಡು ಬಂದಿಲ್ಲ, ಆಣೆ ಮಾಡಿದ್ಮೇಲೆ ನಂಬಿಕೆ ಬಂತ ಚಿನ್ನ. ಹಲೋ, ವೆಯ್ಟ್ ಬಿಡಿ. ಗಂಡಂಗೆ ಹೊಡಿತೀಯ ನೋಡು, ನಿನ್ನ ಎಗರು ಬಿಟ್ಟು ಗುಮ್ಮದೆ. ಮೊದ್ಲೆಲ್ಲ ಬರ್ತಿತ್ತಲ್ಲ ಇದು. ಈ ಬಾಸ್ ತರ ಟಿಚ್ಚಿ ಹೊಡಿತೀನಿ. ಯು ಕಮ್ ಕಮ್. ಬೇಡ. ಏ ಹುಚ್ಚ, ತಲೆ ಯಾವುದು ಗೋಡೆ ಯಾವುದು ಗೊತ್ತಾಗಲ್ವಾ? ಅಷ್ಟು ಬೇಗ ಗೋಡೆನ ಈ ಕಡೆ ಶಿಫ್ಟ್ ಮಾಡ್ಬಿಟ್ಲಾ? ನೋವೇನಾಗ್ತಿಲ್ಲ. ನೋಡಿದ್ರಲ್ಲ ಗಾಯ್ಸ್, ಹೆಂಗಿತ್ತು ವಿಡಿಯೋ ಅಂತೇಳಿ. ಅವ್ರದ್ದು ಇನ್ನೂ ಅವ್ರ ಅಕೌಂಟ್ ಚೆಕ್ ಮಾಡಿ ಆಯಿತಾ. ತುಂಬ ವೀಡಿಯೋಸ್ಗಳಿದ್ದಾವೆ, ಎಲ್ಲ ಫನ್ನಿ ವೀಡಿಯೋಸ್ಗಳು. ಸಖತ್ತಾಗಿ ವೀಡಿಯೋ ಮಾಡ್ತಾರೆ ಮಾತ್ರ. ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ನಾನು ಅವ್ರ ವೀಡಿಯೋಗಳನ್ನ ಜಾಸ್ತಿ ನೋಡ್ತೀನಿ. ನೆಕ್ಸ್ಟ್ ವೀಡಿಯೋ ಹೋಗೋಣ, ಜಾಸ್ತಿ ಮಾತು ಬೇಡ. ನೆಕ್ಸ್ಟ್ ವೀಡಿಯೋ ಹೋಗೋಣ. ಓಕೆನಾ. ಎಲ್ಲಿದ್ದ ಮಿಂಡ್ರಿ ಬಿಡ್ತಾನೆ, ಸ್ನಾನ ಮಾಡ್ತಾವ್ ಕಣಪ್ಪ. ನಾನ್ ಮಿಂಡ್ರಿ. ಚೆನ್ನಾಗಿತ್ತು. ಅಪ್ಪ ಮಗಂದು ಅಂದರೆ ಫ್ರೆಂಡ್ ಕಾಲ್ ಮಾಡ್ತೇವೆ, ಅದು ಆಲ್ಮೋಸ್ಟ್ ಹಂಗಾಗತ್ತೆ ಆಯಿತಾ. ನಾವು ಅಷ್ಟೇ ಕಾಲ್ ಮಾಡಿಕೊಂಡು ಭಾರಿ ಚೆನ್ನಾಗಿ ಮಾತಾಡ್ತೀವಿ. ಕೆಲವು ಸತಿ ಬೇರೆಯವ್ರು ಕಾಲ್ ಪಿಕ್ ಮಾಡಿದಾಗ ಸಮಸ್ಯೆ ಆಗುತ್ತೆ. ಸೊ ಇದು ನೋಡಿ, ನೆಕ್ಸ್ಟ್ ವೀಡಿಯೋ ಚೆನ್ನಾಗಿದೆ. ನಮ್ಮ ಮನೇಲೂ ಅಷ್ಟೇ, ನಮ್ಮ ಮನೇಲೂ ಒಂದು ಕ್ಯೂಟ್ ಇದ್ದಾಳೆ, ಅಂದರೆ ನಾಯಿ ಇದೆ. ಸೊ ಅಷ್ಟೇ, ಚಿಕನ್ ತಂದರೆ ಮುಗೀತು. ಆವತ್ತಿನ ದಿವಸ ನೋಡ್ತಾನೆ ಇರ್ತಾಳೆ, ಎಷ್ಟೊತ್ತಿಗೆ ಊಟ ಬರುತ್ತೆ ಅಂತ. ವೀಡಿಯೋ ನೋಡ್ಕೊಬನ್ನಿ, ಗಮ್ಮತ್ತಿದೆ. ಓಕೆನಾ, ಪ್ಲೇ ಆಗುತ್ತೆ. ಸೇಮ್ ಎಲ್ಲರ ಮನೇಲೂ ಅಷ್ಟೇ, ನಾನ್ ವೆಜ್ ಅಂತ ಹೇಳಿದ್ರೆ ಹಾಗೆ ನಡೀತಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋ ನೋಡೋಣ. ಇದು ಗಮ್ಮತ್ತಿದೆ ನೋಡಿ. ನಾನು ಆಲ್ಮೋಸ್ಟ್ ಒಂದು ಸತಿ ನಾನು ನೋಡಿದ್ದೀನಿ, ಬಟ್ ಪ್ರತಿ ಸಲ ನೋಡಿದಾಗಲೂ ಒಂಥರ ಕಾಮಿಡಿ, ಅಂದರೆ ಜಾಸ್ತಿ ಕಾಮಿಡಿ ಇದೆ ಅಲ್ಲ. ಸೊ ಎಷ್ಟು ಸತಿ ನೋಡಿದ್ರು ಬೋರ್ ಆಗಲ್ಲ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋ ಇದು ಅಷ್ಟೇ, ನಾ ಇದೆ. ಆ್ಯಕ್ಟಿಂಗ್ ಹೆಂಗಿತ್ತು, ನಾ ಇದೆ ಆ್ಯಕ್ಟಿಂಗ್ ಹೆಂಗಿತ್ತು, ಕೆಳಗೆ ಬಿತ್ತು ಪಾಪ. ಸರಿ, ನೆಕ್ಸ್ಟ್ ವಿಡಿಯೋ. ಇದು ಎ ವಿಡಿಯೋ, ಒಂದು ಸ್ವಲ್ಪ ಒರಿಜಿನಲ್ ಇರೋದು, ಬಟ್ ಲಾಸ್ಟಿಂದೆಲ್ಲ ಎ ಆದರೂ ಸಾಕ. ಈ ಎ ಬರೋಕ್ಕೆ ಹೋಗಿ ಏನೇನು ವೀಡಿಯೋ ಮಾಡ್ತಾರೆ ಅಂತ ಹೇಳಿದ್ರೆ ದೇವ್ರೆ, ಒಂದೊಂದು ವೀಡಿಯೋ ಯಾವ್ದು ನಂಬಬೇಕು ಯಾವ್ದು ನಂಬರ್ ಗೊತ್ತೇ ಆಗೋದಿಲ್ಲ, ನಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ನೆಕ್ಸ್ಟ್ ವಿಡಿಯೋ ನೋಡೋಣ. ಓಕೆನಾ. ನಂದು ಪ್ಲೇ ಆಗ್ತಿರುತ್ತೆ, ಆಟೋ ಪ್ಲೇ ಇದೆ, ಹಂಗೆ ಪ್ಲೇ ಆಗ್ತಿರುತ್ತೆ. ಬನ್ನಿ. ಮತ್ತೆ ಚಪರಿ ಯಾರು? ಪ್ರಭು, ಇವನ ಹೆಸರು ನಂದನ್ ಅಂತ. ಜೀವನದಲ್ಲಿ ತುಂಬಾ ನೊಂದೋಗ್ಬಿಟ್ಟವನೆ. ಮತ್ತೆ ಪ್ರಭು ಯುವಕನ ಮನೆಯಲ್ಲಿ ಎಲ್ಲರೂ ದಪ್ಪಗೆ ಜಿಂಬಾಡಿ ತರ ಅವ್ರೆ. ಇವನ್ನ ಸಣ್ಣಗ್ ಸೊಣಕ್ಲ ಮಾಡ್ಬಿಡು, ಕಡ್ಡಿ ಕರ್ಪೂರ ತರ ಇರ್ಬೇಕು ಇವನು. ಮತ್ತೆ ಪ್ರಭು ನಶೆಯ ಸೇವನೆ 15 ವರ್ಷದವರೆಗೂ ಯಾವ ನಶೆಯ ಸೇವನೆನೂ ಇಲ್ಲ. ಅದ್ರ ಮೇಲೆ ನಮ್ ಜವಾಬ್ದಾರಿ ಅಲ್ಲ. ಯುವಕ ಧೂಮ್ರಪಾನ ಆದ್ರೂ ಮಾಡ್ಲಿ, ಮದ್ಯಪಾನ ಆದ್ರೂ ಮಾಡ್ಲಿ, ಇಲ್ಲ ಗಾಂಜಾಪಾನ ಆದ್ರೂ ಮಾಡ್ಲಿ.
ಮತ್ತೆ ಪ್ರಭು ಲವರ್ ಏನಾರ ಕೊಡ್ಬೇಕಾ? ಲವರ್ ಅಲ್ಲ, ಲೋನ್ ಕೊಡು. ಒಂದ್ ಲೋನ್ ಮುಗಿದ್ರೆ ಇನ್ನೊಂದ್ ಲೋನ್ ಸ್ಟಾರ್ಟ್ ಆಗ್ಬೇಕು. ಲೋನ್ ಕಟ್ಟಿನೇ ಸಾಯ್ಬೇಕು. ಸತ್ತ ಬಾಲಕ. ನಾನ್ ಹೋಗೋದೇ ಇಲ್ಲ, ನಾನು ಇಲ್ಲೇ ಮಲ್ಕೊಂತೀನಿ. ಯಾವ ನಾಯಿಗ್ ಬೇಕಿಂತ ಜೀವನ? ನಮ್ಮ ಲೈಫು ಸೇಮ್ ಎಲ್ಲ ಮಿಡ್ಲ್ ಕ್ಲಾಸ್. ದೇವ್ರ ಫಸ್ಟ್ ಯೋಚನೆ ಮಾಡಿರ್ತಾನೆ, ಇವನಿಗೆ ಹತ್ಕೊಡು ಲೋನ್ ಕೊಡ ಅಂತಾನೆ. ಹಿಂಗೆ ನಮ್ಮ ಲೈಫ್ ಹಿಂಗೆ ಆಗೋಯ್ತು ಬರೀ. ಓಕೆ, ನೆಕ್ಸ್ಟ್ ವಿಡಿಯೋ. ಆಟ ಆಡೋಣ ಬರ್ತ್ಯಾ? ಇಷ್ಟು ವರ್ಷ ಆದ್ರೂ ಮಕ್ಕಳಾಟ ಬಿಟ್ಟಿಲ್ವಾ ನೀನು? ಏಯ್, ನಾ ಬರೋದಿಲ್ಲ, ಹೋಗೋ. ತಾಲಿ ತಡ್ತೀನಿ. ಸಣ್ಣ ಮಕ್ಳ ಆಟಕ್ಕೆ ನಾನ್ ಕರಿತಾನೆ. ಎಲ್ಲ ನಮ್ಮ ಮಾನ ಮರಿ ತೆಗಿದ್ದಾರೆ. ದೊಡ್ಡರಿದ್ದಾಗ ನಾನ್ ಕರಿಬೇಡ ಆಯ್ತಾ? ನಾ ಒಬ್ನಿದ್ದ ಕರಿ, ನಾ ಆಟ ಆಡಕ್ ಬರ್ತೀನಿ. ಅಷ್ಟೇ, ಈಗಲೂ ಅಷ್ಟೇ. ಚಿಕ್ಕ ಮಕ್ಳ ಜೊತೆ ಎಲ್ಲ ಆಟ ಆಡ್ತೀವಿ. ಏನು ದೊಡ್ಡ ಇದೇನಲ್ಲ, ನಾವೇನು ದೊಡ್ಡವರಾಗಿ ಅಂತಲ್ಲ. ಚಿಕ್ಕ ಮಕ್ಳ ಜೊತೆ ಆಟ ಆಡ್ತೀವಿ. ಅದೇನು ನಮ್ಮನೇಲಿ ಅಕ್ಕನ ಮಕ್ಕಳು, ಅತ್ತೆ ಮಕ್ಕಳು, ಅತ್ತಿಗೆ ಮಕ್ಕಳು ಅಂದ್ರೆ ರಾಶಿ ಜನ ಅಂದರೆ ಆಡ್ಲೇಬೇಕು, ಏನೂ ಮಾಡೋಂಗಿಲ್ಲ. ಬನ್ನಿ ನೆಕ್ಸ್ಟ್ ವಿಡಿಯೋ. Je comprends pas, parle doucement quand tu me parles. Non, je vais l'habitude quand je parle comme ça, je parle doucement là, ou pas. ಓ, ಇದು ಒರಿಜಿನಲ್ ವಿಡಿಯೋನ ಹಾಗಾದರೆ? ಇರ್ಬೋದೇನೋ, ನನಗೂ ಗೊತ್ತಿಲ್ಲ. ಇದು ಒರಿಜಿನಲ್ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಇದು ಸಿಕ್ಕಾಪಟ್ಟೆ ರೀಲ್ಸಿಗೆಲ್ಲ ಯೂಸ್ ಮಾಡ್ತಾರೆ, ಮೀಮ್ಸಿಗೆಲ್ಲ ಯೂಸ್ ಮಾಡ್ತಾರೆ, ಈ ಅಳ್ತಾ ಓಡೋಗೋದು. ನೀವೇನಾದರೂ ಕೇಳಿದರೆ ಎಸ್ ಅಂತ ಕಮೆಂಟ್ ಹಾಕಿ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋ. ये कहानी है एक बुजुर्ग औरत की, जिसके पास एक मुर्गी और एक मुर्गा था। एक दिन मुर्गी झाड़ियों में दाना चुग रही थी कि तभी उसे एक जंगली बेर मिला। मुर्गी ने उसे निगलने की बहुत कोशिश की, लेकिन वो उसके गले में अटक गया। घबराकर मुर्गी दौड़ी मुर्गे के पास और बोली, पानी ला दो, वरना मैं इस बेर से दम घुटने से मर जाऊंगी। मुर्गा भागा कुएं के पास और बोला, कुआं पानी दे दे, मैं वो मुर्गी को दूंगा, उसके गले में जंगली बेर अटक गया है। कुएं ने कहा, पानी तभी दूंगा जब तुम मुझे एक हरी टहनी लाकर दोगे। मुर्गा दौड़ा पेड़ के पास, बोला, एक हरी टहनी दे दो, मैं वो कुएं को दूंगा, कुआं पानी देगा और मैं पानी मुर्गी को दूंगा। पेड़ बोला, हरी टहनी तभी दूंगा जब तुम मुझे एक माला लाकर दोगे। अब मुर्गा गया माला बनाने वाले के पास और कहा, एक माला दे दो, मैं वो पेड़ को दूंगा, पेड़ टहनी देगा, टहनी कुएं को दूंगा, कुआं पानी देगा और मैं पानी मुर्गी को दूंगा। माला वाले ने कहा, माला तभी मिलेगी जब तुम मुझे एक जोड़ी जूते लाकर दोगे। मुर्गा पहुंचा मोची के पास, बोला, एक जोड़ी जूते दे दो, मैं वो माला वाले को दूंगा, वो माला देगा, मैं माला पेड़ को दूंगा, पेड़ टहनी देगा, टहनी कुएं को दूंगा, कुआं पानी देगा और मैं पानी मुर्गी को दूंगा। मोची बोला, जूते तभी दूंगा जब तुम मुझे थोड़ा गोंद लाकर दोगे। अब मुर्गा पहुंचा बिल्ली के पास और बोला, थोड़ा गोंद दे दो, मैं वो मोची को दूंगा, वो जूते देगा, मैं जूते माला वाले को दूंगा, माला पेड़ को दूंगा, पेड़ टहनी देगा, टहनी कुएं को दूंगा, कुआं पानी देगा और मैं पानी मुर्गी को दूंगा। बिल्ली बोली, गोंद तभी मिलेगा जब तुम मुझे थोड़ा दूध लाकर दोगे। मुर्गा भागा गाय के पास, बोला, थोड़ा दूध दे दो, मैं वो बिल्ली को दूंगा, बिल्ली गोंद देगी, गोंद मोची को दूंगा, जूते मिलेंगे वो माला वाले को, माला पेड़ को, टहनी कुएं को और पानी मुर्गी को। गाय बोली, दूध तभी मिलेगा जब तुम मुझे थोड़ा चारा लाकर दोगे। अब मुर्गा दौड़ा घास काटने वाले के पास, बोला, थोड़ा चारा दे दो, मैं गाय को दूंगा, गाय दूध देगी, दूध बिल्ली को, गोंद मोची को, जूते माला वाले को, माला पेड़ को, टहनी कुएं को और पानी मुर्गी को। उसने कहा, चारा तभी दूंगा जब तुम मुझे थोड़ा रोटी लाकर दोगे। आखिर में मुर्गा गया किसान की पत्नी के पास, बोला, थोड़ी रोटी दे दो, मैं वो घास वाले को दूंगा, चारा मिलेगा, फिर गाय से दूध, बिल्ली से गोंद, मोची से जूते, माला, टहनी, पानी, ताकि मुर्गी बच सके। किसान की पत्नी बोली, रोटी तभी मिलेगी जब तुम मुझे कुछ लकड़ी लाकर दोगे। मुर्गा दौड़ा और जंगल पहुंचा, लकड़ी इकट्ठा की और किसान की पत्नी को दी। उसने रोटी दी, मुर्गा ने वो घास वाले को दिया, फिर चारा गाय को, गाय से दूध, बिल्ली से गोंद, मोची से जूते, माला वाले से माला, पेड़ से टहनी, कुएं से पानी और आखिर में वो पानी मुर्गी को दे आया। लेकिन तब तक बहुत देर हो चुकी थी। मुर्गी जंगली बेर से सच में दम घुटने से मर चुकी थी और उसकी बिरयानी बन चुकी थी। ನಿಮಗೇನಾದ್ರು ಅರ್ಥ ಆಗಿದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋ. ಇದೊಂದು ಲವ್ ಸ್ಟೋರಿ ಆಯ್ತಾ. ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಫೇಮಸ್ ಇತ್ತು. ಬಡವ ಸ್ಟೋರಿದೇನೋ ಬಂತು. ಅವರು ಟವರ್ ಏನೋ US ಎಲ್ಲಿದೋ ಟವರ್ ಹತ್ತಿ ಏನೋ ಪ್ರಪೋಸ್ ಮಾಡಿದ್ದು ಫುಲ್ ಫೇಮಸ್ ಆಯಿತು. ಅದಾದ್ಮೇಲೆ ಅದೊಂದು ಹಿಡ್ಕೊಂಡು ಒಂದು ಮೀಮ್ಸ್ಗಳು ಕ್ರಿಯೇಟ್ ಮಾಡಿದ್ರು. ಸಾಕಾಗಿತ್ತು ಮಾತ್ರ ಮೀಮ್ಸ್ಗಳು. ನಮ್ಮ ಕಡೆ ಅದೇ ರೀತಿ ಜಾಸ್ತಿ ಆಗ್ತಿರೋದಲ್ವಾ. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡೋಣ. ಅದ್ರ ಸವಾಸ ಬೇಡ. ಬ್ಲಡಿ ಮ್ಯಾರಿ, ಬ್ಲಡಿ ಮ್ಯಾರಿ, ಬ್ಲಡಿ ಮ್ಯಾರಿ.
ಮಾಡ್ತಾರೆ, ಕಾಮಿಡಿ ವಿಡಿಯೋಸ್ ಮಾಡ್ತಾರೆ, ಸಖತ್ತಾಗಿರುತ್ತೆ. ಅವ್ರ ಫ್ಯಾಮಿಲಿ ಎಲ್ಲ ಸೇರಿ ಮಾಡ್ತಾರೆ. ನಮ್ಮ ಕನ್ನಡದಲ್ಲೂ ತುಂಬ ಜನ ಫ್ಯಾಮಿಲಿ ಸೇರಿಸಿ ಕಾಮಿಡಿ ವಿಡಿಯೋಗಳು, ಒಳ್ಳೊಳ್ಳೆ ಕ್ರಿಯೇಟರ್ಗಳಿದ್ದಾರೆ ಈಗಂತೂ. ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ನಾನು ಹೈಯೆಸ್ಟ್ ಮೀಮ್ಸೇ ನೋಡ್ತಾ ಗೊತ್ತಿರ್ತೀನಿ ಇನ್ಸ್ಟಾದಲ್ಲಿ. ನಿಮಗೇನಾದರೂ ಒಳ್ಳೊಳ್ಳೆ ಕಾಮಿಡಿ ಮೀಮ್ಸ್ ಸಿಗ್ತಂದ್ರೆ ನನಗೆ ಕಳಿಸಿ ಆಯಿತಾ. ಮಿಸ್ಟರ್ ಮಲ್ನಾಡ್ ಕವಿಲಾಶ್ ಅಂತಿದೆ ನನ್ನ ಇನ್ಸ್ಟಾಗ್ರಾಮ್ ಐಡಿ. ಸೊ ಅದಕ್ಕೆ ನೀವು ಕಳಿಸ್ಬೋದು, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋ. I have good news and bad news. What is good news? We are on the 15th floor. And what is bad news? We are in the wrong building. ಎಲ್ಲಿದೆ ಬ್ಯಾಡ್ ನ್ಯೂಸ್ ಇರೋದಲ್ಲ ಎರಡು, ಅಲ್ವಾ. ನೆಕ್ಸ್ಟ್ ವಿಡಿಯೋ ಇದು ಮಲೆನಾಡು ಸೈಡ್ ಅವರಿಗೆ ಆಲ್ಮೋಸ್ಟ್ ಎಲ್ಲ ಈ ವಿಡಿಯೋ ನೋಡಿರ್ತಾರೆ, ಓಕೆನಾ. ಯಾಕಂತ ಹೇಳಿದ್ರೆ ಮಳೆಗಾಲ ಬಂದಕ್ಕೂ ಪ್ರತಿ ವರ್ಷ ಇದೊಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ, 100% ಆಗಿರುತ್ತೆ. ನೀವು ನೋಡಿರ್ತೀರ, ಮಲೆನಾಡೋರು ಯಾರು ಇದ್ದೀರಾ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದೀರಾ ಇಲ್ಲ ಅಂತೇಳಿ. ನೋಡಿ ಆಯಿತಾ, ವಿಡಿಯೋ ಹಾಕಿದ್ದೀನಿ. ताडपत्री पकड़, ताडपत्री ताडपत्री पकड़ तू राम अरे नंदकुमार तुला यार रशी पकड़ी रशी पकडून नाव ना तू रशी पकडून रशी पकड पहिली त्या साईडला नको जाऊ. हिगे हा या रशीने खेळ ना. ही चुट्टी ಪ್ರತಿ ಸಲ ನೋಡಿದಾಗಲೂ ಇದೊಂದು ವೀಡಿಯೋಗಳು ಪ್ರತಿ ವರ್ಷ ಮಳೆಗಾಲದಲ್ಲಿ ನಮ್ಮ ಕಡೆ ಅಂತೂ ವೈರಲ್ ಆಗೇ ಆಗುತ್ತೆ. ಯಾರಾದ್ರೊಬ್ಬರು ರೀಅಪ್ಲೋಡ್ ಮಾಡೇ ಮಾಡ್ತಾರೆ, ಓಕೆನಾ. ಸೊ ಈ ಥರ ನಮ್ಮ ಕಡೆನೂ ಅಷ್ಟೇ ತುಂಬ ಸತಿ ಹಂಚೇನೋ ಸೋರ್ಸಿದೆ ಹಂಗೆ ಅಂತ ಹಚ್ಚ ಹೋಗ್ತೀವಿ, ಸ್ಲಿಪ್ ಆಗ್ತೀವಿ, ಸೇಮ್ ಇದೇ ರೀತಿ ಪೊಸಿಷನ್. ಯಾಕಂದರೆ ಹಂಚು ಸಿಕ್ಕಾಪಟ್ಟೆ ಜಾರತ್ತೆ ಮಳೆಗಾಲದಲ್ಲಿ. ಅದು ಅಲ್ದೈತಿ ಈ ಪುಣ್ಯ ಏನೋ ಒಂದು ಹಂಚು ಹೊಡಿಲಿಲ್ಲ, ಯಾವ ಕಂಪ್ನಿ ಹಂಚು ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಮಾಡೋಣ ಬನ್ನಿ. ವಿಡಿಯೋ ಲೆಂತ್ ಇಲ್ಲ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತಾ, ಬೇರೆ ದೇಶದಾಗ ಯಾವ್ದಾರ ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಮಾರನೇ ದಿನ ಆ ಸಮಸ್ಯೆನೇ ಇರಂಗಿಲ್ಲ. ನಮ್ ದೇಶದಾಗ ಪ್ರಶ್ನೆ ಮಾಡ್ದವನ ಇರಲ್ಲ. 100% ನಿಜ, ಓಕೆನಾ. ಸೊ ಬೇರೆ ದೇಶದಲ್ಲಿ ಕ್ವಶನ್ ಮಾಡಿದ ತಕ್ಷಣ ರೋಡ್ ರಿಪೇರಿ ಆಗತ್ತೆ. ನಮ್ಮ ದೇಶದಲ್ಲಿ ಪ್ರಶ್ನೆ ಮಾಡೋಕ್ಕೆ ಹೋದರೆ ಬೇಡ ಬಿಡಿ, ಮುಂದಿನ ವಿಡಿಯೋ. ಎಲ್ಲ ಬರತ್ತಾಯ್ತಾ. ಶಾರ್ಟ್ ವಿಡಿಯೋಗಳನ್ನ ಅಂದರೆ ಕಟ್ ಮಾಡಿ ಹಾಕ್ತಾರೆ. ಕೆಲವೊಂದಂತೂ ಹೆವಿ ಇರತ್ತೈತಾ. ರಾತ್ರಿ ಎಲ್ಲ ನಾವು ಮಲ್ಕೊಂಡು ಹಿಂಗೆ ವೀಡಿಯೋಸ್ ನೋಡ್ತಿರ್ಬೇಕಾರೆ ಮನೆಯಲ್ಲೇ ಸೌಂಡ್ ಕಡಿಮೆ ಮಾಡ್ಕೊಳ್ಳೋ ನಾನು ಅಂತ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋ ಇಲ್ಲ ವಾಯ್ಸ್ ಡೌನ್ಲೋಡ್ ಪ್ಲೇ ಮಾಡಿಲ್ಲ ನಾನು. ನೆಕ್ಸ್ಟ್ ವಿಡಿಯೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ನಾನು ಲೈವ್ ಸ್ಟ್ರೀಮ್ ಮಾಡಬೇಕಂತೇಳಿ ಈಗ ಟ್ರಯಲ್ ನಡೆಸ್ತಾ ಇದ್ದೀನಿ ಅಷ್ಟೇ. ಇನ್ನೂ ನಂದು ಸ್ಟ್ರೀಮ್ ಸೆಟಪ್ ಎಲ್ಲ ಆಗಿಲ್ಲ. ಜಸ್ಟ್ ಮೊಬೈಲಲ್ಲೇ ಟ್ರೈ ಮಾಡ್ತಿದ್ದೀನಿ. ಜಸ್ಟ್ ಅದನ್ನೆಲ್ಲ ಡಿಲೀಟ್ ಮಾಡ್ತೀನಿ ನಾನು ಈಗ ಹಾಕಿರೋದ್ರಿಂದ. ನೆಕ್ಸ್ಟ್ ಲೈವ್ ಮಾಡ್ತೀನಿ. ಅಲ್ಲಿ ತನಕ ನಮ್ದು ಹೆಂಗಿದ್ರು ಮಳೆಗಾಲ, ನಮ್ಮ ಮಲೆನಾಡು ಸಖತ್ತು ಟ್ರಿಪ್ಗಳೆಲ್ಲ ಹೋಗಿ ಪ್ಲಾನ್ ಇದೆ. ಸೊ ಅದ್ರದ್ದು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಿಮಗೆ ತೋರಿಸ್ತೀನಿ. ಸೊ ಹಿಂದೆ ಕೂಡ ನಾನು ಒಳ್ಳೆ ಪ್ಲೇಸಿಂದು ವೀಡಿಯೋಸ್ಗಳನ್ನ ಹಾಕಿದ್ದೀನಿ, ಒಂದ್ಸತಿ ಬೇಕಾದ್ರೆ ನೋಡ್ಕೊಂಡು ಬನ್ನಿ. ವಿಡಿಯೋ ಲೆಂತ್ಗಳು ಕೆಲವೊಂದು ಜಾಸ್ತಿ ಇದೆ, ಕಡಿಮೆ ಇದೆ, ನೋಡ್ಸಿಬಿಡ್ಬೇಕಾರಲ್ಲ ನೋಡ್ಕೊಳ್ಳಿ. ನೀವು ಕೂಡ ಬರೋಂಗಿದ್ರೆ ನಮ್ಮ ಮಲೆನಾಡು ಸೈಡ್ ಹೆಂಗಿದ್ರು ಬರ್ತೀರಾ. ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ, ಫಾಲ್ಸ್ಗಳಿದ್ದಾವೆ, ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಬಂದವರು ಕಸ ಎಲ್ಲ ಹಾಕೋಬಿಡಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ, ಓಕೆನಾ. ಸೊ ಬನ್ನಿ, ನಾವು ಟ್ರಿಪ್ ಹೋಗ್ತೀವಿ
ನಾವು ಬೇರೆ ಎಲ್ಲಿ ಹೋಗಲ್ಲ, ನಮ್ಮ ಕಡೆನೇ ಹೋಗ್ತೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯ್ತು ಅವರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಚೆಕ್ ಕೇರ್, ಬಾಯ್ ಬಾಯ್.